ಮಂಡ್ಯ ತಾಲೂಕಿನ ಮಲ್ಲಯ್ಯನದೊಡ್ಡಿ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ 5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುವ ನಾಲೆಗಳ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, 50 ವರ್ಷಗಳವರೆಗೂ ಬಳಸಬಹುದಾದ ರೈತರ ಜಮೀನುಗಳಿಗೆ ಸರಾಗವಾಗಿ ನೀರು ಹರಿಯಲು ಬೆಳೆ ಬೆಳೆಯುವ ಅನುಕೂಲಕ್ಕಾಗಿ ಕಾಂಗ್ರೆಸ್ ರಾಜ್ಯ ಸರ್ಕಾರ 5 ಕೋಟಿ ವೆಚ್ಚದಲ್ಲಿ ನಾಲೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ವಿಶ್ವೇಶ್ವರಯ್ಯ ಶಾಖಾ ನಾಲೆಯಡಿ ಮಲ್ಲಯ್ಯನದೊಡ್ಡಿ, ಹಳೇ ಬೂದನೂರು, ಬಾ ಗೌಡಗೆರೆ, ಕನ್ನಲಿ ಗ್ರಾಮಗಳಿಗೆ ಹೋಗುವ ಸಹನಾಲೆ ಮತ್ತು ವಿತರಣಾಲಯ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡಲಿದೆ. ಕೊನೆ ಭಾಗದ ರೈತರ ಜಮೀನುಗಳಿಗೆ ಯಾವುದೇ ಅಡೆತಡೆಯಿಲ್ಲದೆ ಕೇವಲ 24 ಗಂಟೆಗಳಲ್ಲಿ ಜಮೀನುಗಳಿಗೆ ನೀರು ಹರಿಯಲಿದೆ ಎಂದು ತಿಳಿಸಿದರು. ರೈತರ ಜಮೀನುಗಳಿಗೆ ನಾಲೆಗಳಲ್ಲಿ ನೀರು 5 ದಿನ ಆದರೂ ಬಾರದ ಹಿನ್ನೆಲೆಯಲ್ಲಿ ಸರವೇಗದಲ್ಲಿ ನೀರು ಹರಿಯುವಂತೆ ವ್ಯವಸ್ಥೆ ಮಾಡಲಾಗಿದೆ. ಕೊನೆ ಭಾಗದ ರೈತರಿಗೆ 24 ಗಂಟೆಗಳಲ್ಲಿ ನೀರು ಜಮೀನುಗಳಿಗೆ ಸೇರುವಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಮಲ್ಲಯ್ಯನದೊಡ್ಡಿ ಗ್ರಾಮದಲ್ಲಿರುವ 2 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 2.50 ಕೋಟಿ ರುಗಳನ್ನು ಹಾಕಿದ್ದೇವೆ. ಟೆಂಡರ್ ಮುಗಿದ ತಕ್ಷಣವೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಲಿದೆ ಎಂದು ತಿಳಿಸಿದರು. ಆಸೆ ಆಕಾಶ ಕೊಟ್ಟರು ಚಂದ್ರಲೋಕಕ್ಕೆ ಹೋದ್ಮೇಲೆ ಮೇಲ್ಗಡೆ ಸೂರ್ಯಲೋಕಕ್ಕೆ ಹೋಗೋಣ ಅನ್ಸುತ್ತೆ. ಸೂರ್ಯಲೋಕಕ್ಕೆ ಹೋದ್ಮೇಲೆ ಮೇಲ್ಗಡೆ ಇಂದ್ರಲೋಕ ಇದೆ ಅಂತ ಅಲ್ಗೋಗೋಣ ಅನ್ಸುತ್ತೆ. ಇಂದ್ರಲೋಕಕ್ಕೆ ಹೋದ್ಮೇಲೆ ಅದ್ರ ಮೇಲೆ ಏನಿದೆ ನೋಡ್ಕೊಂಬರೋಣ ಅನ್ಸುತ್ತೆ. ನಾನು ಪ್ರತಿ ಊರಲ್ಲೂ 5-10 ಕೋಟಿ ಕೆಲಸ ಮಾಡ್ತಾ ಇದ್ರು. ಯಾವುದೋ ಮೋದಿ 50 ಲಕ್ಷ 5 ಲಕ್ಷ ಇರಲ್ಲ, ಆ ಮೋದಿ ಮಾಡಿಲ್ಲ ಅಂತಾರಲ್ಲ. ಹಾಗೆ ಬದಲಾವಣೆ ಆಗ್ಬೇಕಾದ್ರೆ ಊರಿಗೆ ಬಂದಾಗ ಏನ್ ಸರ್ ತಿಂಡಿ ಮಾಡಿದ್ರ, ಬೆಳಿಗ್ಗೆ 8 ಗಂಟೆಗೆ ನೋಡಿದೆ, ಪಾಪ ಏನ್ ನಿಮ್ ನೋವ್ತಾ ಇಲ್ವಾ ಅಂತ ಯಾರು ಕೇಳಲ್ಲ, ಹಿಂಗಂತ ಇರ್ತಾರೆ. ಆದ್ರೂ ನಿಮ್ಮ ಹತ್ರ ಹೇಳಿಸ್ಕೊಳ್ದೇನೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವ್ ಕೈ ಬಿಟ್ರು ನಾವು ಬಿಡಲ್ಲ ನಿಮ್ಮನ್ನ. ನಾವು ನೀವು ಯಾರು ಹೇಳಿದ್ರು ಕೆಲಸವನ್ನ ಮಾಡ್ತಾ ಇರ್ತೀವಿ. ಓಕೆ, ಇರ್ಲಿ, ಹೇಳ್ತೀನಿ. ನೀವು ಸಂತೋಷ ಆಗಿ ಚಪ್ಪಾಳೆ ಹೊಡಿತೀರ, ನನಗೆ ಗೊತ್ತು. ಈಗ 5 ಕೋಟಿಯನ್ನ ಇವತ್ತು ಹಳೆ ಬೂದ್ನೂರಿಂದ ಆರಂಭ ಆಗಿ ಮಲ್ಲಯ್ಯನದೊಡ್ಡಿ ಮೇಲೆ ಬಿ ಗೌಡಗೆರೆ ಕನ್ಲಿವರೆಗೂ ಏನು ಚಾನಲ್ ಅಲ್ಲಿ ನೀರು ಬಿಟ್ರೆ 5 ದಿನ ಆಗ್ತಾ ಇತ್ತು ರೀಚ್ ಆಗಕ್ಕೆ. ಎಲ್ಲ ಫೋನ್ ನೀರು ಬಿಟ್ರು, ತಿರ್ಗಾ ತೆಪ್ಪ ಹಾಕಿದ್ರು, ಬಿಡಿಸಿ ತೆಪ್ಪ ಹಾಕಿದ್ಮೇಲೆ ಸಣ್ಣಗೆ ಜರಿ ತರ ಹೋಗ್ತಾ ಇತ್ತು. ಅದನ್ನ ಬಿಡಿಸಿ ಇದನ್ನ ಬಿಡಿಸಿ ಅನ್ನೋ ಗಲಾಟೆ. ಅದಕ್ಕೆ ಶಾಶ್ವತವಾಗಿ ಮುಂದಿನ 50 ವರ್ಷಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕು. ನಿಮ್ಮ ಗದ್ದೆಗಳಿಗೆ ನೀರು ಸರಾಗವಾಗಿ ನಾವು ನೀರು ಬಿಟ್ಟಿದ ತಕ್ಷಣ ಕೇವಲ 1 ದಿನದ ಒಳಗಡೆ ಅಥವಾ 12 ಗಂಟೆ ಒಳಗಡೆ ನಿಮ್ಮ ಗದ್ದೆಗಳಿಗೆ ನೀರು ಬರಬೇಕು ಅಂತೇಳಿ ನೀವು ಯಾರು ಇದನ್ನ ಹೇಳದೇ ಇದ್ರು ಕೂಡ 5 ಕೋಟಿ ರೂಪಾಯಿಯನ್ನ ಹಾಕಿ ಇವತ್ತು ಭೂಮಿ ಪೂಜೆಯನ್ನ ಮಾಡಿದ್ದೀವಿ. ಈಗ ಗೌಡಗೆರೆಯಿಂದ 5 ಕೋಟಿ ಹಾಕಿ ಕಾಗಲ್ದೊಡ್ಡಿ ಕನ್ಲಿವರೆಗೂ ಸ್ಪೀಡ್ ಆಗಿ ನೀರು ಹೋಗೋ ತರ ಹೊಸಬೂದ್ನೂರು ಹಳೆ ಬೂದ್ನೂರಿಗೆ ಮಾಡಿದೀವಿ. ಈಗ ಹಾಕಿರೋ ನೀರು ಮಲ್ಲಯ್ಯನದೊಡ್ಡಿ ಮೇಲೆ ಗೌಡಗೆರೆ ಕೆರೆಗೆ ಹೋಗಿ ಕನ್ಲಿ ಕಾಗಲ್ದೊಡ್ಡಿಗೆ ಕೇವಲ 24 ಗಂಟೆ ಒಳಗಡೆ, ಮೊದಲೆಲ್ಲ 5 ದಿನ ಆಗೋದು ನಿಮ್ಗೆ ರೀಚ್ ಆಗಕ್ಕೆ, 24 ಗಂಟೆ ಒಳಗಡೆ ನಿಮ್ಮ ಗದ್ದೆಗಳಿಗೆ ನೀರು ಹೋಗೋ ತರ ನಾವು ಮಾಡಿದೀವಿ. ರೈತರಿಗೆ ಒಳ್ಳೇದಾಗ್ಬೇಕು ಅಂತ ಇನ್ನ 5 ಕೋಟಿ ರೂಪಾಯಿಯನ್ನ ಹಾಕಿದೀನಿ. ಬರೋವರ ಭೂಮಿ ಪೂಜೆ ಮಾಡ್ತೀನಿ. ಬೂದ್ನೂರು ಕೆರೆ ಅಭಿವೃದ್ಧಿ ಮತ್ತೆ ಅಲ್ಲಿ ಏನು ಚಾನಲ್ ಒಡೆದೋಗಿ ರಸ್ತೆಗಳ ನೀರು ಬರ್ತಿತ್ತು, ಆ ಕೆಳಗಡೆ ಭಾಗದ ಎಲ್ಲ ರೈತರಿಗೂ ಕೇವಲ 8 ಗಂಟೆ ಒಳಗಡೆ ನೀರು ರೀಚ್ ಆಗ್ಬೇಕು ಮೈನರ್ ಅಲ್ಲಿ ಅಂತ. ಇದು 13ನೇ ಮೈನರ್ ಅಲ್ಲ, 3ನೇ ಮೈನರ್ ಅಲ್ಲಿ ಇದನ್ನ ಮಾಡಿದ್ವಿ. ಇದು ಅನ್ಕೆರೆಗೆ ಮೊನ್ನೆ 5 ಕೋಟಿ ಕೆಲಸ ಮಾಡಿದ್ವಿ. ಕಚ್ಚಿಗೆರೆಯಲ್ಲಿ ಮತ್ತೆ ತುಮಕೆರೆಯಲ್ಲಿ ಆ ನೀರು ಅನ್ಕೆರೆ ದಾಟಿ ವೇಗವಾಗಿ ನಿಮ್ಮ ಗದ್ದೆಗಳಿಗೆ ನೀರು ಬರುತ್ತೆ. ಏನು ಒಂದು 50 ವರ್ಷದಿಂದ ಕಸ್ಬಾ ಹೋಬಳಿಯಲ್ಲಿ ನೀರಾವರಿಯಲ್ಲಿ ನೀವು ಹಿಂದುಳಿದಿದ್ರಿ, ನೀವೇನ್ ಪ್ರಾಬ್ಲಮ್ ಇತ್ತು ಅದನ್ನ ಈಗ ಶಾಶ್ವತವಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ದೇವೆ. ಆ ಹೆಮ್ಮೆ ಕೂಡ ನಮಗಿದೆ, ಆ ಸಂತೋಷ ಕೂಡ ನಮಗಿದೆ. ಇನ್ನ 24 ಗಂಟೆ ಒಳಗಡೆ ನಿಮಗೆ ನೀರು ಹರಿಯೋ ರೀತಿ ಕೆಲಸವನ್ನ ಮಾಡಿದ್ವಿ. ಅದಕ್ಕೊಂದು ಜೋರಾದ ಇದೇ ಸಂದರ್ಭದಲ್ಲಿ ಶಾಸಕರಿಗೆ ಸ್ಥಳೀಯ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ತ್ಯಾಗರಾಜು, ಸ್ಥಳೀಯ ಮುಖಂಡ ಸಿದ್ದೇಗೌಡ ಹಾಗೂ ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು.